ಕಳೆದ 3 ದಿನಗಳಿಂದ ರಾಜ್ಯ ಬಿಜೆಪಿ ಘಟಕಕ್ಕೆ ಅಸ್ತ್ರ, ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮ ಸಂಕಟವಾಗಿದ್ದ ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಡೆವಲಪ್ಮೆಂಟ್. ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಕರಸೇವಕರ ಪರ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು. ರಿಪಬ್ಲಿಕ್ ಕನ್ನಡದಲ್ಲಿ ನಂಬರ್ 1 ಬ್ರೇಕಿಂಗ್ ನ್ಯೂಸ್. ಕರಸೇವಕರ ಹಳೆ ಕೇಸ್ಗಳಲ್ಲಿ ಈಗಾಗಲೇ ಶ್ರೀಕಾಂತ್ ಪೂಜಾರಿ ವಿರುದ್ಧ ದಾಖಲಾಗಿದ್ದ ಬಹುತೇಕ ಎಲ್ಲಾ ಕೇಸ್ಗಳು ಕೂಡ ಖುಲಾಸೆಯಾಗಿದೆ. ಒಂದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಬಂಧನ, ಆ ಪ್ರಕರಣದಲ್ಲೂ ಕೂಡ ಜಾಮೀನು. ರಿಪಬ್ಲಿಕ್ ಕನ್ನಡದಲ್ಲಿ ದಾಖಲೆ ಸಹಿತ ಯಾವ ರೀತಿಯಾಗಿ ಎಡವಟ್ಟುಗಳಾಗಿತ್ತು ಶ್ರೀಕಾಂತ್ ಪೂಜಾರಿ ಬಂಧನದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಡೆಯಿಂದ, ಗೃಹ ಇಲಾಖೆ ಕಡೆಯಿಂದ ಅನ್ನೋದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿನ್ನೆಯೇ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ನಿಜವಾಗಿದೆ ರಿಪಬ್ಲಿಕ್ ಕನ್ನಡದ ನಂಬರ್ 1 ಬ್ರೇಕಿಂಗ್ ನ್ಯೂಸ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿದ್ರೆ ಅದರ ಹಿನ್ನೆಲೆ ಪೂರ್ವಾಪರ ವಿಚಾರದೆ ಸುದ್ದಿ ಪ್ರಸಾರ ಮಾಡಲ್ಲ. ನಿನ್ನೆನೇ ಹೇಳಿದ್ವಿ, ಮಹಾ ಎಡವಟ್ಟಾಗಿದೆ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣದಲ್ಲಿ. ಹಳೆ ಕೇಸ್ಗಳಲ್ಲಿ ಖುಲಾಸೆ, ಅನೇಕ ಪ್ರಕರಣಗಳಲ್ಲಿ ಬಂಧನ, ಬಂಧನದ ನಂತರದಲ್ಲಿ ಬಂಧ ಮುಕ್ತ, ಹೀಗಿದ್ರೂ ಕೂಡ ಅರೆಸ್ಟ್ ಮಾಡಿರೋದು ಎಡವಟ್ಟು ಅನ್ನೋದನ್ನ ನಿನ್ನೆಯೇ ಸುದ್ದಿ ಪ್ರಸಾರ ಮಾಡಿದ್ವಿ. ಇವತ್ತು ಆ ಸುದ್ದಿ ನಿಜವಾಗಿದೆ. ಉಳಿದ ಒಂದು ಪ್ರಕರಣದಲ್ಲೂ ಕೂಡ ಜಾಮೀನಾಗಿರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಏನು ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಉಗ್ರವಾದಂಥ ಹೋರಾಟಗಳು ನಡೆದವು. ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದವು. ಆದರೆ ಈ ಒಂದು ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಶ್ರೀಕಾಂತ್ ಪೂಜಾರಿ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ನ್ಯಾಯಾಲಯ ಒಂದು ಕಡೆ ಜಯವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಒಂದು ಪೊಲೀಸರ ನಡೆ, ಅದೇ ರೀತಿ ಸರ್ಕಾರದ ನಡವಳಿಕೆ ವಿರುದ್ಧ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕಿರ್ಬೋದು, ಅದೇ ರೀತಿ ಪೊಲೀಸ್ ಅಧಿಕಾರಿಗಳ ಒಂದು ನಡೆಗೆ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಅವರ ಕುಟುಂಬಸ್ಥರಲ್ಲೂ ಸಹಿತ ಈಗ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಮಂಜೂರು ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂತಸ ಮೂಡ್ತಾ ಇದೆ. ಈಗ ಶ್ರೀಕಾಂತ್ ಪೂಜಾರಿ ಅವರ ಸಹೋದರರು ನಮ್ಮ ಜೊತೆಗಿದ್ದಾರೆ, ಅವರ ಮಾವ ಇದ್ದಾರೆ, ಅವರ ಪುತ್ರ ಇದ್ದಾರೆ. ಹೀಗೆ ಸಾಕಷ್ಟು ಕುಟುಂಬಸ್ಥರು ಈಗಾಗಲೇ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಶ್ರೀಕಾಂತ್ ಪೂಜಾರಿ ಅವರ ಸಹೋದರನ ಮಾತಾಡ್ತೀನಿ. ಸರ್, ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಆಗಿತ್ತು, ಇವತ್ತು ಅವರಿಗೆ ಜಾಮೀನು ಸಿಕ್ಕಿದೆ, ಏನು ಹೇಳ್ತೀರಿ ಸರ್? ದೇಶದ ಜನಗಳಿಗೆ ಹಾಗೂ ಮತ್ತು ನಮ್ಮ ವಕೀಲರುಗಳಿಗೆ ಧನ್ಯವಾದ ತಿಳಿಸ್ತೇವೆ. ಆಮೇಲೆ ಅವರು ನಮ್ಮ ಸಲುವಾಗಿ ಭಾಳ ಇದು ಮಾಡಿದ್ದಾರೆ ಮತ್ತು ಅವರಿಗೆ ನಾವು ಚಿರಋಣಿ ಇರುತ್ತೇವೆ. ಸರ್, ಈಗ ಅವರ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಇತ್ತು. ಕಳೆದ ಶುಕ್ರವಾರ ಅವ್ರನ್ನ ಬಂಧನ ಮಾಡ್ಕೊಂಡು ಹೋದರು. ಬೇರೆ ಬೇರೆ ಕೇಸ್ಗಳಲ್ಲಿ ಅವ್ರನ್ನ ಬಂಧನ ಮಾಡ್ಕೊಂಡು ಹೋದರು. ರಾಮ ಜನ್ಮಭೂಮಿ ಹೋರಾಟದ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡ್ಕೊಂಡು ಹೋದರು. ಯಾವೆಲ್ಲ ವಾತಾವರಣ ಇತ್ತು ಸರ್ ಅವ್ರನ್ನ ಬಂಧನ ಮಾಡ್ಕೊಂಡು ಹೋದಂಥ ನಂತರ ದಿನಗಳಲ್ಲಿ? ಅವಾಗ ಇನ್ನೂ ಅಷ್ಟು ನಾವು ಇದ್ದಿದ್ದವಲ್ಲ, ನಮ್ಮ ತಾಯಿಗೆ ಎಲ್ಲರೂ ಇದ್ದರು. ಅವಾಗ ನಮ್ಗೇನು ಅನ್ನಿಸ್ತಿಲ್ಲ. ಇವಾಗ ನಮ್ಮ ತಾಯಿ ತಂದೆ ಯಾರಿಲ್ಲ. ಅವ್ರಿಗೆ ನಮ್ಮ ತಾಯಿರು ಒಂದು ಮೊನ್ನೆ 9 ತಿಂಗಳಿಂದ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ ಮ್ಯಾಗ ಇವರೇ ಮನೆ ಜವಾಬ್ದಾರಿ ಪೂರ ಇವ್ರ ಮೇಲೆ ಇತ್ತು. ಈಗ ನಮಗೆ ಸಂತೋಷದ ಇದು ಅನ್ನಿಸ್ತಾ ಇದೆ. ಮತ್ತು ಅವ್ರು ಎರಡು ಕೈ ಇದಾಗಿದೆ, ಅವ್ರಿಗೆ ಎಂಜರ್ಡ್ ಆಗಿದ್ದಾವೆ. ಅವು ಇದ್ರ ಸಲುವಾಗಿ ನಾವು ಇದು ಮಾಡೋದು ಸರ್. ಇನ್ನು ಶ್ರೀಕಾಂತ್ ಪೂಜಾರಿ ಅವರ ಮಾವ ಇದ್ದಾರೆ ಸರ್. ಒಂದು ಕಡೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು, ಅಂದರೆ ಈಗ ಬೇರೆ ಬೇರೆ ಒಂದು ಪ್ರಕರಣಗಳು ಖುಲಾಸೆ ಆಗಿದ್ರು ಸಹಿತ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣವನ್ನು ಇಟ್ಕೊಂಡು ಅವ್ರನ್ನ ಬಂಧನ ಮಾಡಿದರು. ಪೊಲೀಸರ ನಡೆ ಬಗ್ಗೆ ಏನು ಅನಿಸುತ್ತೆ ತಮಗೆ? ಸರ್, ಇವರು ಓಡೋಗಿದ್ದರು, ಹಾಗೆ ಎಂತಿದ್ರು ಮನೆಯಲ್ಲಿ ಆಟೋ ಅಂದರೆ ಪೂರ ಹುಬ್ಬಳ್ಳಿ ಅಡ್ಡಾಡುತ್ತೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ರೈಲ್ವೆ ಸ್ಟೇಷನ್ ಎಲ್ಲ ಸ್ಟೇಷನ್ಗಳಿಂದ ಮುಂದೆ ಓಡೋಗಿದ್ದಾರೆ. ಹಾಗೆ ಹೇಗೆ ಅಂತ ಇಷ್ಟು ದಿವಸ ಬಿಟ್ಟ ಎಕ್ದಮ್ ಈಗ 8 ದಿವಸದಿಂದ ಅರೆಸ್ಟ್ ಮಾಡಿಕೊಂಡು ಅವರು ಅರೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರ ಪ್ರಕೃತಿ ಸರಿ ಇಲ್ಲ. ಇವರು ಮೊದಲಿಂದು ಕಾರ್ಯಕರ್ತರು, ರಾಮ ಸೇನೆ ಕಾರ್ಯಕರ್ತರು. ನಮ್ಮ ಮೊದಲನೇ ಮಾತು ಹೇಳೋದಂದರೆ ನಮ್ಮ ಹಿಂದೂ ಸೇನೆ ಆಗಲಿ, ರಾಮ ಸೇನೆ ಆಗಲಿ, ಸ್ವಯಂ ಸೇವಕರು ನಾವು ಎಲ್ಲ ಕಾರ್ಯ ಮಾಡ್ತಾಯಿದ್ರು ಅವರು ಎಲ್ಲ ಮೊದಲಿಂದ. ಈಗ ಅಚಾನಕ್ ಬಂದು ಆ ಕೇಸ್ ಈ ಕೇಸ್ ಅಂತೇಳಿ ಅವ್ರಿಗೆ ಒಳಗೆ ಹಾಕಿದ್ದಾರೆ. ಹಾಗೆ ಇವತ್ತು ಕೊಟ್ಟು ನಾವು ಬಂದಿದ್ದೀವಿ, ಬೆಳಗ್ಗೆಯಿಂದ ಇಲ್ಲಿದ್ದೀವಿ.
ಸರಿ ಅವ್ರ ಜಾಮೀನು ಆಗಿದೆ, ನಾಳೆ ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಹೇಳಿದ್ರು, ರಿಲೀಸ್ ಮಾಡ್ತೀವಿ ಸಾಯಂಕಾಲ. ಪೊಲೀಸರು ಒಂದು ಕಡೆ ಅವರ ಪ್ರಕರಣಗಳು ಸಂಬಂಧಪಟ್ಟಂತೆ ಅಂದರೆ ರಾಮ ಜನ್ಮಭೂಮಿ ಹೋರಾಟ ಪ್ರಕರಣವನ್ನು ಹೊರತುಪಡಿಸಿ ಬೇರೆಲ್ಲ ಪ್ರಕರಣಗಳು ಸಂಬಂಧಪಟ್ಟಂತೆ ಒಂದು ಎಡವಟ್ಟನ್ನು ಮಾಡಿದರು. ಇದನ್ನು ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಡ್ತು. ಪೂರ್ವಾಪರವಾಗಿ ಒಂದು ಸ್ಟಡಿಯನ್ನು ಮಾಡೋ ಮೂಲಕ ಪೊಲೀಸರ ಎಡವಟ್ಟನ್ನು ಬಿಚ್ಚಿಡ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಪೊಲೀಸರು ತಪ್ಪಿಲ್ಲ, ಸರ್ಕಾರ ಹೇಗೆ ಹೇಳುತ್ತೆ ಹಾಗೆ ಪೊಲೀಸರು ಮಾಡೋದು. ಈಗ ನೀವು ಹೇಳಿದಾಗ ನಾವು ಕೇಳಲ್ಲ, ಸರ್ಕಾರ ಏನು ಹೇಳುತ್ತೆ ಅದು ಆ ಥರ ಹೋಗಬೇಕಾಗತ್ತೆ. ಹಾಗಾಗಿ ಈಗ ಆಗಿದೆ ಪೂರ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೇವೆ. ನಮ್ಮ ರಾಮ್ ಸೇನೆ ಆಮೇಲೆ ನಮಗೆ BJP ಅವರು ಆಗಲಿ ಯಾರೂ ಆಗಲಿ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ಸಿಕ್ಕಿದೆ ಸರ್, ಏನು ಅನಿಸುತ್ತೆ? ಅವ್ರಿಗೆ ಜಾಮೀನು ಸಿಕ್ಕಿದೆ, ಕುಟುಂಬಸ್ಥರಲ್ಲಿ ಸಂತೋಷ ವ್ಯಕ್ತ ಆಗ್ತಾ ಇದೆಯಾ? ಭಾಳ ಖುಷಿಯಾಗಿದೆ ನಮಗೆಲ್ಲರಿಗೂ. ನಮಗೆ ಸಪೋರ್ಟ್ ಮಾಡಿದ್ರೆ ಧನ್ಯವಾದ ಅಂತೀವಿ. ನಮ್ಮ ವಕೀಲರಾಗಲಿ ಈಗ ನಾಳೆ ಜಡ್ಜ್ ಅವರು ಸ್ಟೇಟ್ಮೆಂಟ್ ಅವ್ರಿಗೂ ಧನ್ಯವಾದ ಅಂತ ಹೇಳ್ತೀವಿ. ನಮ್ಗೆ ಭಾಳ ಖುಷಿ ಆಗುತ್ತೆ ಅವರು ನಾಳೆಗೆ ಅವರು ಧನ್ಯವಾದ. ಸ್ಮಿತಾ, ಮುಖ್ಯವಾಗಿ ಅವರ ಪುತ್ರ ಇದ್ದಾರೆ, ಅಂದರೆ ಶ್ರೀಕಾಂತ್ ಪೂಜಾರಿ ಅವರ ಪುತ್ರ ಇದ್ದಾರೆ, ಅವ್ರನ್ನ ಮತ್ತೊಮ್ಮೆ ನಾನು ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ? ತಂದೆಯವ್ರಿಗೆ ಜಾಮೀನು ಸಿಕ್ಕಿದೆ. ಮೊದಲೇ ಮಾತು ಧನ್ಯವಾದ ಅಂತ ಹೇಳ್ತೀನಿ. ಸೇವಕ ಒಂದು ಕಡೆ ಈಗ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನಿಸುತ್ತಾ? ಅದೇ ಜಯ ಸಿಕ್ಕಿದೆ, ಖಂಡಿತವಾಗಿಯೂ ಸಿಕ್ಕಿದೆ. ಸ್ಮಿತಾ, ಇದಿಷ್ಟು ಶ್ರೀಕಾಂತ್ ಪೂಜಾರಿ ಅವರ ಕುಟುಂಬಸ್ಥರ ಮಾತು. ಸಾಕಷ್ಟು ಪೊಲೀಸರು ಒಂದು ಕಡೆ ಎಡವಟ್ಟನ್ನು ಮಾಡಿಕೊಂಡ್ರು, ಅವರನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎಡವಟ್ಟನ್ನು ಮಾಡಿಕೊಂಡ್ರು. ಅದೇ ರೀತಿ ಏನು ಹಿಂದೂಪರ ಸಂಘಟನೆಗಳಿರ್ಬೋದು, BJPಯ ಕಾರ್ಯಕರ್ತರಿರ್ಬೋದು, ಇಡೀ ರಾಜ್ಯದಾದ್ಯಂತ ಶ್ರೀಕಾಂತ್ ಪೂಜಾರಿಯ ಪರವಾಗಿ ಏನು ಹೋರಾಟವನ್ನು ಮಾಡಿದರು, ಈ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಇವತ್ತು ಜಾಮೀನು ಮಂಜೂರಾಗಿದೆ. ಇಡೀ ಕುಟುಂಬಸ್ಥರಿಗೆ ನಮಗೆ ಸಂತಸವನ್ನು ಉಂಟು ಮಾಡಿದೆ ಅಂತಕ್ಕಂಥ ಏನು ಅಭಿಪ್ರಾಯಗಳನ್ನು, ಮಾತುಗಳನ್ನು ಶ್ರೀಕಾಂತ್ ಪೂಜಾರಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ.